ಓಕೆ, ಇಲ್ಲಿ ಕೆಪಾಸಿಟರ್ ಅಂದ್ರೆ ಏನು? An electrical device which is used to store the electric charge and energy is called capacitor or condenser. ಈ ಚಾರ್ಜ್ ಅನ್ನ ಮತ್ತು ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಈ ಒಂದು ಎಲೆಕ್ಟ್ರಿಕಲ್ ಡಿವೈಸ್ಗೆ ಕೆಪಾಸಿಟರ್ ಅಂತ ಕರಿತೀವಿ, ಅಥವಾ ಕಂಡೆನ್ಸರ್ ಅಂತಲೂ ಕರಿತೀವಿ. ಇಲ್ಲಿ ಯಾವುದೇ ಕೆಪಾಸಿಟರ್ ತಗೊಂಡ್ರೆ ಎರಡು ಐಡೆಂಟಿಕಲ್ ಪ್ಲೇಟ್ಸ್ ಇರುತ್ತೆ. ಈ ರೀತಿ ಅಂದ್ರೆ ಎರಡರದ್ದು ಶೇಪ್ ಸೇಮ್ ಇರಬೇಕು, ಸೈಜ್ ಸೇಮ್ ಇರಬೇಕು. ಈ ರೀತಿ ಎರಡು ಪ್ಲೇಟ್ಸ್ ಇರ್ತವೆ. ಈಗ ನಾವು ಒಂದು ಪ್ಲೇಟ್ಗೆ ಚಾರ್ಜನ್ನು, ಪಾಸಿಟಿವ್ ಚಾರ್ಜನ್ನು ಕೊಟ್ಟರೆ ಇನ್ನೊಂದು ಪ್ಲೇಟಲ್ಲಿ ಈಕ್ವಲ್ ಅಮೌಂಟ್ ಆಫ್ ನೆಗೆಟಿವ್ ಚಾರ್ಜ್ ಪ್ರೊಡ್ಯೂಸ್ ಆಗುತ್ತೆ. ಈಗ ಇವೆರಡು ಪ್ಲೇಟ್ಸ್ಗಳ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸು ಸಹಿತ ಪ್ರೊಡ್ಯೂಸ್ ಆಗುತ್ತೆ. ವಿ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್. ಕ್ಯೂ ಅಂದ್ರೆ ಚಾರ್ಜ್ ಅನ್ ಐದರ್ ಕಂಡಕ್ಟರ್. ಹಾಗಾದ್ರೆ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ಅಂದ್ರೆ ಏನು? ದ ರೇಷಿಯೋ ಆಫ್ ಚಾರ್ಜ್ ಅನ್ ಐದರ್ ಕಂಡಕ್ಟರ್ to the potential difference between the two plates of the capacitor is called capacitance of capacitor. ಈ ಕೆಪಾಸಿಟರ್ನಲ್ಲಿ ಎರಡು ಐಡೆಂಟಿಕಲ್ ಪ್ಲೇಟ್ಸ್ ಇರ್ತವೆ. ಯಾವುದಾದ್ರೂ ಒಂದು ಪ್ಲೇಟಲ್ಲಿರೋ ಚಾರ್ಜ್ ಮತ್ತು ಅದೇ ಎರಡು ಪ್ಲೇಟ್ಸ್ಗಳ ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂದ ಡಿವೈಡ್ ಮಾಡಿದರೆ ಅದೇ ಕೆಪಾಸಿಟರ್ನಲ್ಲಿರೋ ಕೆಪಾಸಿಟೆನ್ಸ್ ಸಿಗುತ್ತೆ. ಸಿ ಈಕ್ವಲ್ ಟು ಕ್ಯೂ ಬೈ ವಿ. ಇದ್ರ SI ಯೂನಿಟ್ ಸಹಿತ ಸೇಮ್ ಫ್ಯಾರಡ್. ಇಲ್ಲಿ ಈ ಪ್ಲೇಟ್ಸ್ ಅಂತ ಹೇಳಿದೆ ನಾನು. ಇಲ್ಲಿ ಎರಡು ಪ್ಯಾರಲಲ್ ಪ್ಲೇಟ್ಸ್ ಅನ್ನು ಯೂಸ್ ಮಾಡಿದರೆ ಅದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಗುತ್ತೆ. ಸ್ಪೆರಿಕಲ್ ಕಂಡಕ್ಟರ್ಸ್ ಅನ್ನು ಯೂಸ್ ಮಾಡಿದರೆ ಸ್ಪೆರಿಕಲ್ ಕೆಪಾಸಿಟರ್ ಆಗುತ್ತೆ. ಎರಡು ಸಿಲಿಂಡ್ರಿಕಲ್ ಕಂಡಕ್ಟರ್ಸ್ ಅನ್ನು ಯೂಸ್ ಮಾಡಿದರೆ ಸಿಲಿಂಡ್ರಿಕಲ್ ಕೆಪಾಸಿಟರ್ ಆಗುತ್ತೆ. ಈ ರೀತಿ ಬೇಸ್ಡ್ ಆನ್ ಶೇಪ್ ಆಫ್ ದ ಕಂಡಕ್ಟರ್ ಇಲ್ಲಿ 3 ಟೈಪ್ಸ್ ಆಫ್ ಕೆಪಾಸಿಟರ್ಸ್ ಇದೆ. ಅದೇ ರೀತಿ ಬೇಸ್ಡ್ ಆನ್ ನೇಚರ್ ಆಫ್ ದ ಮೀಡಿಯಂ, ಇವೆರಡು ಪ್ಲೇಟ್ಸ್ಗಳ ಮಧ್ಯೆ ಏರ್ ಇದ್ರೆ ಏರ್ ಕೆಪಾಸಿಟರ್ ಆಗುತ್ತೆ. ಇವೆರಡು ಪ್ಲೇಟ್ಸ್ಗಳ ಮಧ್ಯೆ ಪೇಪರ್ ಇದ್ರೆ ಪೇಪರ್ ಕೆಪಾಸಿಟರ್. ಅವೆರಡು ಪ್ಲೇಟ್ಸ್ಗಳ ಮಧ್ಯೆ ಮೈಕಾ ಇದ್ರೆ ಮೈಕಾ ಕೆಪಾಸಿಟರ್. ಅವೆರಡು ಪ್ಲೇಟ್ಸ್ಗಳ ಮಧ್ಯೆ ಕ್ವಾರ್ಟ್ಸ್ ಇದ್ರೆ ಕ್ವಾರ್ಟ್ಸ್ ಕೆಪಾಸಿಟರ್. ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್ ಅನ್ನ ನಾವು ಎಲೆಕ್ಟ್ರಿಕಲ್ ಡಿವೈಸಸ್ ಅಲ್ಲಿ, ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ, ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಇವುಗಳನ್ನು ಯೂಸ್ ಮಾಡ್ತೀವಿ. ಸರಿ, ಈಗ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈ ಈಕ್ವೇಷನ್ ಅನ್ನು ಡಿರೈವ್ ಮಾಡಬೇಕು. In this parallel plate capacitor, M and N are the two identical parallel plates. ಹಾಗಾದ್ರೆ ಐಡೆಂಟಿಕಲ್ ಪ್ಯಾರಲಲ್ ಪ್ಲೇಟ್ಸ್ ಅಂತಂದ್ರೆ ಎರಡನ್ನೂ 5 ರೆಕ್ಟ್ಯಾಂಗ್ಯುಲರ್ ಐಡೆಂಟಿಕಲ್ ಪ್ಯಾರಲಲ್ ಪ್ಲೇಟ್ಸ್ ಆಗ್ಬೋದು, ಅಥವಾ ಸ್ಕ್ವಯರ್ಡ್ ಐಡೆಂಟಿಕಲ್ ಪ್ಲೇಟ್ಸ್ ಆಗ್ಬೋದು, ಅಥವಾ ಸರ್ಕ್ಯುಲರ್ ಡಿಸ್ಕ್ ಆಗಿರ್ಬೋದು. ಎರಡನ್ನೂ ಐಡೆಂಟಿಕಲ್ ಸರ್ಕ್ಯುಲರ್ ಡಿಸ್ಕ್ ಆಗಿರ್ಬೋದು. ಇಂಥ ಎರಡು ಐಡೆಂಟಿಕಲ್ ಪ್ಲೇಟ್ಸ್ ಇದ್ದಾವೆ, ಒಂದಕ್ಕೊಂದು ಪ್ಯಾರಲ್ ಇದ್ದಾವೆ. ಸೊ ಪ್ಲೇಟ್ ಎಮ್ದು ಚಾರ್ಜ್ ಎಷ್ಟು, ಏರಿಯಾ ಎಷ್ಟಾಯಿತೋ ಪ್ಲೇಟ್ ಎಂದು ಸಹಿತ ಏರಿಯಾನು ಸಹಿತ ಅಷ್ಟೇ ಇರಬೇಕು. ಐಡೆಂಟಿಕಲ್ ಪ್ಲೇಟ್ಸ್ ಅಂದರೆ ಅದರ ಶೇಪು, ಸೈಜು, ಏರಿಯಾ ಸೇಮ್ ಇರಬೇಕು. ಅಂಥ ಎರಡು ಪ್ಲೇಟ್ಸ್ಗಳಲ್ಲಿ ಒಂದು ಪ್ಲೇಟಲ್ಲಿ ಚಾರ್ಜ್ ಪ್ಲಸ್ ಕ್ಯೂ ಇದ್ದರೆ ಇನ್ನೊಂದು ಪ್ಲೇಟಲ್ಲಿ ಚಾರ್ಜ್ ಮೈನಸ್ ಕ್ಯೂ ಇರುತ್ತೆ. ಜೊತೆಗೆ ನೆಗೆಟಿವ್ಲಿ ಚಾರ್ಜ್ ಪ್ಲೇಟನ್ನು ಅರ್ಥಿಂಗ್ ಮಾಡಿರ್ತಾರೆ, ಗ್ರೌಂಡ್ ಮಾಡಿರ್ತಾರೆ. ಈಗ ಈ ಒಂದು ಪ್ಲೇಟ್ ಎಮ್ಮಲ್ಲಿ ಇರ್ತಕ್ಕಂಥ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಪ್ಲಸ್ ಸಿಗ್ಮಾ ಇದ್ದರೆ ಎನ್ ಪ್ಲೇಟಲ್ಲಿ ಇರ್ತಕ್ಕಂಥ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇಸ್ ಮೈನಸ್ ಸಿಗ್ಮಾ. ಈಗ ಈ ಒಂದು ಎಂ ಪ್ಲೇಟಿಂದ ಪಿ ಪಾಯಿಂಟಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ವಿ ನೋ ದಟ್ ಇಕ್ವೇಶನ್ ಫಾರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ದ ಪಾಯಿಂಟ್ ಡ್ಯೂ ಟು ದ ಥಿನ್ ಐಡೆಂಟಿಕಲ್ ಚಾರ್ಜ್ಡ್ ಶೀಟ್ E ಈಕ್ವಲ್ ಟು ಸಿಗ್ಮಾ ಬೈ 2 ಎಪ್ಸಿಲಾನ್ ಅಂತ ಗೊತ್ತು. ಅಕಾರ್ಡಿಂಗ್ ಟು ದಟ್ ಈ ಎಮ್ ಅಂತಕ್ಕಂಥ ಥಿನ್ ಪ್ಲೇಟಿಂದ ಪಿ ಪಾಯಿಂಟಲ್ಲಿ ಪ್ರೊಡ್ಯೂಸ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ E1 ಈಕ್ವಲ್ ಟು ಸಿಗ್ಮಾ ಬೈ 2 ಎಪ್ಸಿಲಾನ್. ಸಿಮಿಲರ್ಲಿ ಮೈನಸ್ ಕ್ಯೂ ಚಾರ್ಜಿಂದ ಆ ಒಂದು ಅಂದ್ರೆ ನೆಗೆಟಿವ್ಲಿ ಚಾರ್ಜ್ ಪ್ಲೇಟಿಂದ ಪಿ ಪಾಯಿಂಟಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡು E2 ಈಕ್ವಲ್ ಟು ಸಿಗ್ಮಾ ಬೈ 2 ಎಪ್ಸಿಲಾನ್. ಸಿಗ್ಮಾ ಅಂದರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಎಪ್ಸಿಲಾನ್ ಅಂದರೆ ಪರ್ಮಿಟಿವಿಟಿ ಆಫ್ ದ ಫ್ರೀ ಸ್ಪೇಸ್. ಇಲ್ಲಿ ನೋಡಿ, ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡು ಪಾಸಿಟಿವ್ ಟು ನೆಗೆಟಿವ್ ಇರುತ್ತೆ. ನೆಗೆಟಿವ್ ಚಾರ್ಜಿಂದ ಪ್ರೊಡ್ಯೂಸ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡು ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಇರುತ್ತೆ,
ಪಾಸಿಟಿವ್ ಚಾರ್ಜಿಂದ ಪ್ರೊಡ್ಯೂಸ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡು ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್ ಇದ್ದರೆ, ನೆಗೆಟಿವ್ ಚಾರ್ಜಿಂದ ಪ್ರೊಡ್ಯೂಸ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡು ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಇರುತ್ತೆ. ಹಾಗಾಗಿ E1 ಮತ್ತು E2 ಎರಡು ಸೇಮ್ ಡೈರೆಕ್ಷನ್ ಇದ್ದಾವೆ. ಸೊ ಪಿ ಪಾಯಿಂಟಲ್ಲಿರೋ ಟೋಟಲ್ ಚಾರ್ಜ್ E is equal to E1 plus E2. ಹಾಗಾದರೆ E equal to E1 ಅಂದರೆ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಪ್ಲಸ್ E2 ಅಂದರೆ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ಆ್ಯಡ್ ಮಾಡಿದರೆ 2 ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್, 2 to ಕ್ಯಾನ್ಸಲ್ ಆಗಿ E equal to ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಆಯಿತು. ಈಗ ಅಮೌಂಟ್ ಆಫ್ ಚಾರ್ಜ್ ಪರ್ ಯೂನಿಟ್ ಏರಿಯಾ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್ ಇಸ್ ಕಾಲ್ಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸಿಗ್ಮಾ ಈಕ್ವಲ್ ಟು ಕ್ಯೂ ಬೈ ಎ. ಚಾರ್ಜ್ ಅನ್ನ ಇದರ್ ಪ್ಲೇಟ್ ಆ್ಯಂಡ್ ಏರಿಯಾ ಆಫ್ ದ ಈಚ್ ಪ್ಲೇಟ್ ಎ ಇದೆ, ಹಾಗಾಗಿ ಸಿಗ್ಮಾ ಈಕ್ವಲ್ ಟು ಕ್ಯೂ ಬೈ ಎ. ಹಾಗಾದರೆ ಇನ್ಸ್ಟೆಡ್ ಆಫ್ ಸಿಗ್ಮಾ ಕ್ಯೂ ಬೈ ಎ ಸಬ್ಸ್ಟಿಟ್ಯೂಟ್ ಮಾಡಿದರೆ E ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಂಟು ಎ. ಇಟ್ ಈಸ್ ದ ಇಕ್ವೇಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಟರ್ಮ್ಸ್ ಆಫ್ ಚಾರ್ಜ್. We know that relation between electric field and electric potential E is equal to minus dV by dr. According to that, electric field ಅಂದರೆ ಇವೆರಡು ಪ್ಲೇಟ್ಸ್ಗಳ ಮಧ್ಯೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಯೂನಿಫಾರ್ಮ್ ಅಟ್ ಆಲ್ ದ ಪಾಯಿಂಟ್ಸ್ ಎಕ್ಸೆಪ್ಟ್ ನಿಯರ್ ದ ಎಂಡ್ಸ್. ಆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ E ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಇಂಟು ಎ. ಹಾಗಾದರೆ E ಈಸ್ ಈಕ್ವಲ್ ಟು ಇವೆರಡು ಪ್ಲೇಟ್ಸ್ಗಳ ಮಧ್ಯೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ V ಇದೆ, ಇವೆರಡು ಪ್ಲೇಟ್ಸ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸು D ಇದೆ, ಹಾಗಾಗಿ E ಈಸ್ ಈಕ್ವಲ್ ಟು V ಬೈ ಡಿ. ಸೊ ಈಗ ಇವೆರಡು ಇಕ್ವೇಷನ್ಸನ್ನು ಕಂಪೇರ್ ಮಾಡಿ. ಹಾಗಾದರೆ ಈ ಇರೋ ಜಾಗದಲ್ಲಿ V ಬೈ ಡಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಂಟು ಎ. ಈ ಡಿ ಈ ಕಡೆ ತಂದರೆ V ಈಕ್ವಲ್ ಟು ಕ್ಯೂ ಇಂಟು ಡಿ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಂಟು ಎ. V ಈಕ್ವಲ್ ಟು ಕ್ಯೂ ಡಿ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಎ ಇಸ್ ದ ಇಕ್ವೇಷನ್ ಫಾರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್. ಈಗ ನಮಗೆ ಕೆಪಾಸಿಟೆನ್ಸ್ ಆಫ್ ದಿಸ್ ಕೆಪಾಸಿಟರ್ ಬೇಕಾಗಿದೆ. ಫಾರ್ಮುಲಾ ಸಿ ಈಕ್ವಲ್ ಟು ಕ್ಯೂ ಬೈ ವಿ ಗೊತ್ತಿದೆ, ಬೇಸಿಕ್ ಫಾರ್ಮುಲಾ. ಸಿ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ವಿ ಅಂದರೆ ನಮಗೆ ಗೊತ್ತಾಗಿದೆ ಕ್ಯೂ ಡಿ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಂಟು ಎ. ಕ್ಯೂ ಅಂಡ್ ಕ್ಯೂ ಕ್ಯಾನ್ಸಲ್ ಆಗುತ್ತೆ, ಎಪ್ಸಿಲಾನ್ ನಾಟ್ ಎ ನ್ಯೂಮರೇಟರ್ ತಂದರೆ ಸಿ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಇಸ್ ದ ಇಕ್ವೇಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಏರ್ ಕೆಪಾಸಿಟರ್. ಅಂದರೆ ಇವೆರಡು ಪ್ಲೇಟ್ಸ್ಗಳ ಮಧ್ಯೆ ಏರ್ ಇದ್ದಾಗ ಸಿ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ. If in between the two plates of the parallel plate capacitor dielectric medium ಅನ್ನು ಫಿಲ್ ಮಾಡಿದರೆ C equal to ಎಪ್ಸಿಲಾನ್ ನಾಟ್ ಇಂಟು ಎಪ್ಸಿಲಾನ್ ಆರ್ ಇಂಟು ಎ ಡಿವೈಡೆಡ್ ಬೈ ಡಿ. ಈ ಒಂದು ಮೀಡಿಯಮ್ ಅನ್ನು ಇವೆರಡು ಪ್ಲೇಟ್ಸ್ಗಳ ಮಧ್ಯೆ ಡೈಎಲೆಕ್ಟ್ರಿಕ್ ಮೀಡಿಯಂ ಇತ್ತಂದರೆ C equal to ಎಪ್ಸಿಲಾನ್ ನಾಟ್ ಇಂಟು ಎಪ್ಸಿಲಾನ್ ಆರ್ ಇಂಟು ಎ ಡಿವೈಡೆಡ್ ಬೈ ಡಿ. This is the equation for capacitance of the parallel plate capacitor, and this capacitance is directly proportional to dielectric constant of the medium between the two plates. It is directly proportional to area of the plates. It is inversely proportional to distance between the two plates of the capacitor. So this capacitance of the capacitor is depends upon these three factors. Okay.